ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಐಶ್ವರ್ಯ ಎಡಹಳ್ಳಿ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಊರಿಗೆ ಬಂದಿದೀವಿ. ಏನಕ್ಕೆ ಅಂದ್ರೆ ಲಕ್ಷ್ಮಿ ಜಾತ್ರೆ ಇದೆ. ನಿನ್ನೆ ನಾನು ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಹಾಕಿದ್ದೆ ಅಲ್ವಾ, ಅಲ್ಲೇ ಬೋಗಿ ಹಬ್ಬ ಎಲ್ಲ ಮುಗಿಸ್ಕೊಂಡ್ ಬಂದಾಗಿದೆ. ಇವತ್ತು ಎಲ್ಲಮ್ಮ ತಾಯಿಗೆ ಪಡ್ಲಿಗೆ ತುಂಬಿಸ್ಬೇಕು, ಅದಕ್ಕೆ ತಯಾರಿ ಮಾಡ್ತಾ ಇದೀವಿ. ಅಮ್ಮ ಕರ್ಚಿಕಾಯಿ ರೆಡಿ ಮಾಡ್ತಾ ಇದಾರೆ, ನಾನು ಹೂರ್ನ ರೆಡಿ ಮಾಡ್ತಾ ಇದ್ದೀನಿ. ಕರೆಂಟ್ ಹೋಗ್ಬಿಟ್ಟಿದೆ ಹಳ್ಳಿದಲ್ಲಿ, ಏನ್ ಮಾಡೋದು ಗೊತ್ತಾಗಿಲ್ಲ. ಅದಕ್ಕೆ ಬೆಲ್ಲ ಹೂರ್ನ ಎಲ್ಲ ರೆಡಿ ಆಗಿ ಹೀಗೆ ಈ ತರ ತಿರುಗಿತಾವ್ ಹಿಂಗ್ ತಿಕ್ತಾ ಇದೀವಿ ನೋಡಿ. ಇನ್ನ ಒಂದ್ ಸ್ವಲ್ಪ ತಾದ್ರೆ ಆಗತ್ತೆ, ಬರ್ತಾರೆ ಪಡ್ಲಿಗೆ ತುಂಬಿಸ್ಬೇಕು. ಹಾ, ಎಲ್ಲಾ ದೇವ್ರಿಗೂ ದೇವಸ್ಥಾನಕ್ಕೆ ಮತ್ತೆ ಬರ್ಮಪ್ಪಂಗೆಲ್ಲ ರೆಡಿ ಮಾಡ್ಬೇಕು. ಮಾಡ್ತಾ ಇದೀವಿ ಇವಾಗ, ಮಾಡೋಣ ಬನ್ನಿ. ಹಾ, ಹ್ಮ್, ಅಣ್ಣ ಪೂಜೆ ಮಾಡ್ತಾ ಇದಾರೆ, ಅಪ್ಪ ಕ್ಯಾಮ್ರಾ ಮ್ಯಾನ್ ಆಗಿದ್ದಾರೆ ಇವತ್ತು, ನೋಡ್ತಾ ಇದಾರೆ. ಅವರು ಲಿಸ್ಟ್ ಬರಿತಾ ಇದಾರೆ, ಸ್ವಲ್ಪ ಸಾಮಾನ್ ಬೇಕು. ಇನ್ನೊಂದ್ ಸರ್ಪ್ರೈಸ್ ಇದೆ, ನಾನ್ ಸಂಜೆ ಹೇಳ್ತೀನಿ ಏನ್ ಸರ್ಪ್ರೈಸ್ ಅಂತ. ಇವಾಗ್ಲೇ ಹೇಳ್ಬಿಟ್ರೆ ಅದು ಸಸ್ಪೆನ್ಸ್ ಎಲ್ಲ ಹೋಗ್ಬಿಡತ್ತೆ, ಅದಕ್ಕೆ ಸ್ವಲ್ಪ ಕಾಯ್ಬೇಕು. ಅದೇ ಸ್ವಲ್ಪ ಕಾಯ್ರಿ, ಹೇಳ್ತೀವಿ ಏನಂತ. ಕರೆಂಟ್ ಹೋಗ್ಬಿಟ್ಟಿದೆ, 1 ಅವರ್ ಬರತ್ತೆ ಅಂತಂದ್ರು, ಬಂದೇ ಇಲ್ಲ ಕರೆಂಟ್. ಇನ್ನ ಊರ್ ಕಡೆ ಹಂಗೆ ಆಗತ್ತಲ್ಲ, ಲೈಟ್ಸ್ ಎಲ್ಲ ಹಾಕ್ತಾ ಇದಾರೆ ಊರಲ್ಲಿ, ಅದಕ್ಕೆ ಇದು ಎಲ್ಲಾ ಕಡೆ ಆಫ್ ಮಾಡಿದ್ದಾರೆ. ನಾವ್ ಹೋಗಿ ಅಷ್ಟೊತ್ತಿಗೆ ಇವ್ರು ಪಡ್ಲಿಗೆ ತುಂಬ್ಸಕ್ ಬರ್ತಾರೆ, ಅದಕ್ಕೆ ರೆಡಿ ಮಾಡ್ಬೇಕು. ತುಂಬಾ ದಿನ ಆಯ್ತು ಯೂಟ್ಯೂಬ್ ಲಾಗ್ ವಿಡಿಯೋಸ್ ಮಾಡೇ ಇರ್ಲಿಲ್ಲ, ಇವಾಗ ಮಾಡ್ತಾ ಇದೀವಿ. ತುಂಬಾ ಬಿಸಿ, ಸ್ಕೆಡ್ಯೂಲ್ ಎಲ್ಲ ತುಂಬಾ ಟೈಟ್ ಆಗ್ಬಿಟ್ಟಿದೆ. ಕೆಲ್ಸಕ್ಕೆ ಹೋಗೋದು ಬರೋದು, ಮನೇಲಿ ಎಲ್ಲ ಕ್ಲೀನಿಂಗ್ ಮಾಡ್ಬೇಕಲ್ಲ ಈ ತರ ಊರಿಗೆ ಬರ್ಬೇಕಾದ್ರೆ. ಅಲ್ಲಿ ಎಲ್ಲ ಬೋಗಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದಿದೀವಿ, ಇವತ್ತು ಇಲ್ಲಿದ್ದೀವಿ. ಹೌದು, ಕರೆಂಟ್ ಇಲ್ವಲ್ಲ, ನಡೆಯತ್ತೆ. ಹೆಂಗೋ ಒಂದ್ ಮಾಡೋದು. ಯಾರಿದು ಮಧ್ಯದಲ್ಲಿ ಓಡಾಡ್ತಿದಾರೆ ಅಂತ ಏನ್ ಅನ್ಕೋಬೇಡಿ. ಅಣ್ಣ ಪೂಜೆ ಮಾಡ್ತಾ ಇದ್ದಾನೆ, ಬಾಕ್ಲ ಪೂಜೆ, ಗಣೇಶ ಪೂಜೆ ಎಲ್ಲ ಮಾಡ್ತಾ ಇದ್ದಾನೆ. ನಾನು ಈ ಮನೆದ್ ಹೋಮ್ ಟೂರ್ ಹಾಕ್ಬೇಕಾದ್ರೆ ಹೇಳಿದ್ದೆ ಅಲ್ವಾ, ಇಲ್ಲಿ ಗಣೇಶ ಇದ್ದಾನೆ ಅಂತ, ಅದದ್ ಪೂಜೆ ಎಲ್ಲ ಮಾಡ್ತಾ ಇದ್ದಾನೆ ಅವನು. ನಮ್ಮಲ್ಲಿ ಹೇಗೆ ಪಡ್ಲಿಗೆ ತುಂಬಿಸ್ತೀವಿ ಅಂತ ನಾನು ತೋರಿಸ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ. ಟೈಮ್ ಆಗಿದೆ, ಇವಾಗ ಅವಸರ ಆಗಿದೆ, ಏನು ಮಾತಾಡಕ್ ಆಗ್ತಾ ಇಲ್ಲ. ಬರ್ತಾರೆ, ಟೈಮ್ ಆಗಿದೆ, ಅವರು ತುಂಬಿಸೋರ್ಗೆ ಹೇಳ್ಬಿಟ್ಟಿಲ್ಲ ನಡೆ ಅಂತ ಬನ್ನಿ ಅಂತೇಳಿ. ಈಗ ಬೆಂಗಳೂರಿಂದ ಬಂದು ಲೇಟ್ ಆಯ್ತು, ಎಲ್ಲ ಕಸ ಮನಿ ಮಾಡ್ಕೊಂಡು ಒರೆಸ್ಕೊಂಡು ನಾವು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಪೂಜೆ ಕೊಟ್ಟು ಅಭಿಷೇಕ ಕೊಟ್ಬಿಡ್ಬೇಕು ನಮ್ಮೂರಾಗ. ಅದೊಂದು ಅಭಿಷೇಕ ಕೊಟ್ಬಿಟ್ಟು ಬಂದ ವಿಡಿಯೋ ಮಾಡಕ್ ಆಗಿಲ್ಲ. ಕಾರ್ತಿಕದಾಗ ಮಾಡಿದ್ವಿ ನೋಡ್ರಿ ವಿಡಿಯೋ, ಅದ್ರಾಗ ಇದೆ. ತುಂಬಾ ಟೈಮ್ ಆಗೋಯ್ತು ಇವಾಗ. ಈಗ ನಾವು ಕರ್ಚಿಕಾಯಿ ಮಾಡ್ಬಿಟ್ಟು ಬರ್ತೀವಿ ರೀ, ಆಮೇಲೆ ಸಿಗ್ತೀವಿ ರೀ. ಒಂದ್ 5 ನಿಮಿಷ ಬರ್ತೀವಿ ರೀ. ನೋಡಿ, ಕರ್ಚಿಕಾಯಿ ಕರಿತಾ ಇದೀವಿ ನೋಡಿ. ಇಲ್ಲಿ ಕರ್ದಿದ್ದಾವೆ ಸ್ವಲ್ಪ. ಬಿಸಿ ಬಿಸಿ ಕರ್ಚಿಕಾಯಿ ರೆಡಿ ನೈವೇದ್ಯಕ್ಕೆ. ಇವಾಗ ನೈವೇದ್ಯ ತಟ್ಟೆ ಎಲ್ಲ ರೆಡಿ ಮಾಡೋಣ ಬನ್ನಿ, ಹಾಗೆ ಪಡ್ಲಿಗೆ ತುಂಬ್ಸಕ್ಕೂ ರೆಡಿ ಮಾಡೋಣ ಬನ್ನಿ. ಇವಾಗ ಬರ್ರಿ, ಇವಾಗ ಪಾರ್ಥಾವಣಿ ಪ್ರಯುಕ್ತ ನಮ್ಮನೆ ಪಡ್ಲಿಗೆ ತುಂಬಿಸೋ ಪದ್ಧತಿ ಇದೆ. ಅದು ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ಕೊಡ್ತೀನಿ ಇವಾಗ. ಒಂದು ಟೊಮೆಟೊ ಇಡ್ತೀನ್ರಿ, ಒಂದು ಬದ್ನಿಕಾಯಿ ಇಡ್ತೀನ್ರಿ, ಒಂದು ಕ್ಯಾರೆಟ್ ಇಡ್ತೀನ್ರಿ, ಆಮೇಲೆ ಒಂದು ಈರುಳ್ಳಿ ಸೊಪ್ಪು ಇಡ್ಬೇಕು ಅವ್ರಿಗೆ, ದೇವ್ರಿಗೆ ಅಮ್ಮನವ್ರಿಗೆ ಈರುಳ್ಳಿ ಸೊಪ್ಪಟ್ಟು. ಆಮೇಲೆ ಇದು ಮೆಂತ್ಯ ಸೊಪ್ಪಟ್ಟು ಇಡ್ತೀನಿ. ಇಷ್ಟು ಇದು ರೆಡಿ ಮಾಡ್ತಾ ನೋಡ್ರಿ, ಇದನ್ನ ಅಷ್ಟೂನು. ದೀಪ ಹಚ್ತಾ ಇದ್ದಾರೆ ನೋಡಿ.
ತುಂಬ್ರಿ ತಪ್ಕೋತಾಳ ಮಾಡ್ರಿ ನೀವು. ಪಾಡ್ಲಿ ತುಂಬ್ರಿ. ಈಗ ಪಡ್ಲಿಗೆ ತುಂಬಿಸ್ತಾ ಇದೀವಿ ನೋಡಿ. ನೈವೇದ್ಯಕ್ಕೆ ಹಾಕ್ಲಮ್ಮ. ಹಾಕ. ಕಡಿ ಒಳಗೆ ಹಾಕ್ಲಿ. ಮಿಕ್ಸ್ ಆಗಿತ್ತೇನೆ. ಪಾಡ್ಲಿ ಅನ್ನ ಆಕ್ರಿಗೆ ಜೋಗ ಆಕ್ರಿಗೆ ಜೋಗ ಆಕ್ರಿಗೆ ಉದ 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 ಎಲ್ಲ ನಿನ್ನಾಡ್ಕುದ ಉದ ತಂಗಿ ಮಾತಂಗಿ ನಿನ್ನಾಡ್ಕುದ ಉದ ಉದ ಅವ್ರು ಹರದಿ ನಿನ್ನಾಡ್ಕುದ ಉದ ಉದ ಲೋಕಾಪುರ ದುರ್ಗಾ ನಿನ್ನಾಡ್ಕುದ ಉದ ಉದ ಅಂಕರಿಗವ ನಿನ್ನಾಡ್ಕುದ ಉದ 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 ನಗರ ಬರತ್ರಿ. ಹೌದಾ? ಹವಾಳ ಸುಮಾರು ಇವತ್ತು ಯಲ್ಲಮ್ಮ ದೇವಿಗೆ ಪಡ್ಲಿಗೆ ತುಂಬಿಸಾಗೋಗಿದೆ. ಇನ್ನ ಸಾಯಂಕಾಲ ಪುರಾಣ ಪ್ರವಚನ ಇದೆ, ಕೇಳಕ್ ಹೋಗ್ಬೇಕು 6 ಗಂಟೆ ದೇವಸ್ಥಾನದಲ್ಲಿ. ಇವತ್ತಿನ ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿಸಾಯ್ತು ಮನೆಯಲ್ಲಿ. ಇನ್ನೊಂದ್ ಸಂಜೆ ಏನೋ ನಾನು ಸ್ಪೆಷಲ್ ಇದೆ ಅಂತ ಏನೋ ಅಂತ ಇದೆ, ಸರ್ಪ್ರೈಸ್ ಅಂತ. ಅದನ್ನ ಸ್ವಲ್ಪ ಸಂಜೆವರೆಗೂ ಕಾಯೋಣ. ಈಗ ಜಸ್ಟ್ ಬಿಸಿ ಬಿಸಿ ಉಪ್ಪಿಟ್ಟೆಲ್ಲ ತಿಂದಾಗಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಇದೇ ವ್ಲಾಗಲ್ಲಿ ಸಂಜೆ ಸಿಗ್ತೀನಿ. ಮತ್ತೆ ಸ್ವಾಗತ ಸ್ನೇಹಿತರೆ. ಸಂಜೆ ಆಗಿದೆ. ನಾನೇನೋ ವಿಶೇಷ ಇದೆ ಅಂತ ಹೇಳಿದೆ ನಿಮ್ಮೆಲ್ಲರಿಗೂ. ಏನ್ ವಿಶೇಷ ಅಂದ್ರೆ, ನಮ್ಮ ಮನೆ ಗೃಹ ಪ್ರವೇಶ ಆಗಿ, ಅಂದ್ರೆ ಆಶೀರ್ವಾದ ನಿಲಯ ಗೃಹ ಪ್ರವೇಶ ಆಗಿ 1 ವರ್ಷ ಆಯ್ತು. ಜನವರಿ 31ಕ್ಕೆ ಅಂದ್ರೆ ನಿನ್ನೆ ಆಗಿತ್ತು. ವಾರ ನೋಡಿದ್ರೆ ನಾವು ಶುಕ್ರವಾರ ಮಾಡಿದ್ವಿ. ನಾವು ಬೆಂಗಳೂರಲ್ಲಿ 1 ವರ್ಷ ಆಯ್ತು ಅಂತ ಪೂಜೆ ಎಲ್ಲ ಆಗೋಗಿದೆ. ಇನ್ನೊಂದು ಏನ್ ವಿಶೇಷ ಅಂದ್ರೆ, ಲಾಸ್ಟ್ ಇಯರ್ ಗೃಹ ಪ್ರವೇಶ ಆದಾಗ ನಮ್ಮೂರ್ ಜನನ ಜಾಸ್ತಿ ಕರ್ಸ್ಕೊಳಕ್ ಆಗಿರ್ಲಿಲ್ಲ. ಸೊ ಅದೇ ಇವಾಗ ಏನು ನಮ್ ಊರಲ್ಲಿರೋ ಹಿರಿಯರಾಗಿದ್ದು ಒಬ್ರು ಕಾಲ್ ಮಾಡಿದ್ರು, ಈ ತರ ನಿಮಗೆ ಊಟದ ಅವಕಾಶ ಕೊಡ್ತೀವಿ ಜಾತ್ರೆಗೆ, ತಗೋತೀರಾ ಅಂತ ಕೇಳಿದಾಗ ನಾವು ಹೂ ಅಂತ ಅಂದ್ವಿ. ಲೈಕ್ ಹೋದ್ ವರ್ಷ ಆಗಿರ್ಲಿಲ್ಲ ಅಂತ ಏನು ಲಕ್ಷ್ಮೀ ತಾಯಿ ದೇವಿನೇ ನಮ್ಗೆ ಚಾನ್ಸ್ ಕೊಟ್ಲೇನೋ ಈ ತರ ಊಟಕ್ಕೆ ಕೊಡೋಣ ನಮ್ಮೂರ್ ಜನಕ್ಕೆ ಅಂತ. ಸೊ ಇವತ್ತು 1ನೇ ತಾರೀಕು, ಫೆಬ್ರವರಿ 1ನೇ ತಾರೀಕಿಗೆ ಇವತ್ತು ಬಂದಿದೆ. ನಮ್ಮಪ್ಪ ರಾಮಪ್ಪ ಇಡಲಿ ಮತ್ತೆ ಲಕ್ಷ್ಮಿ ಇಡಲಿ ಅವರ ಊಟದ ದಾನ ಸಹಾಯ ಮಾಡಕ್ಕೆ. ಸುಮಾರು ನಮ್ಮೂರಲ್ಲಿ 2,000 ಇಂದ 3,000 ಜನ ಇದ್ದಾರೆ. ಅಪ್ಪ ಬಂದು, ಹಾಗಾಗಿ ಅಪ್ಪಂಗೂ ಇವತ್ತು ಸನ್ಮಾನ ಕೂಡ ಇದೆ. ಆಮೇಲೆ ಸ್ವಾಮಿಗಳೆಲ್ಲ ಬಂದಿದ್ದಾರೆ. ಇವಾಗ ಪುರಾಣ ಪ್ರವಚನ ಎಲ್ಲ ಇದೆ. ಅದನ್ನ ಕೇಳಿಸ್ಕೊಂಡು ಸ್ವಾಮಿಗಳು ನಮ್ಮ ಮನೆಗೆ ಬರ್ತಾರೆ. ಯಾರು ಅಂದ್ರೆ ಊಟ ಕೊಡ್ತಾ ಇದ್ದಾರೆ ಇಡೀ ಊರಿಗೆ, ಅವ್ರಿಗೆ ಸನ್ಮಾನ ಮಾಡಿ ಅವ್ರ ಮನೇಲೆ ಊಟ ಮಾಡ್ತಾರೆ. ಅದಕ್ಕೆ ಇವತ್ತು ನಮ್ಮ ಮನೇಲೆ ಬಂದು ಅವ್ರದ್ದು ಪಾದ ಪೂಜೆ ಎಲ್ಲ ಮಾಡಿ ನಾವೇ ಅಡಿಗೆ ಎಲ್ಲ ಮಾಡಿದೀವಿ, ಚಪಾತಿ ಪಲ್ಯ. ಇನ್ ಮಿಕ್ಕಿದು ದೇವಸ್ಥಾನದಲ್ಲಿ ಇವತ್ತೇನ್ ಅಡಿಗೆ ಮಾಡ್ಸಿದೀವಿ, ತಂದು ಕೊಡ್ತಾರೆ. ಬೆಲ್ಲದ ಬ್ಯಾಳೆ ಮಾಡ್ಸಿದ್ವಿ, ಮತ್ತೆ ಅನ್ನ ಸಾಂಬಾರೆಲ್ಲ ಮಾಡ್ಸಿದೀವಿ. ಏನೋ ಒಂಥರ ಖುಷಿ. ಇದೊಂಥರ ನಮಗೇನು ತುಂಬಾ ಖುಷಿ ಆಗುತ್ತೆ, ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಲೈಕ್ ನಾವ್ ಯಾವತ್ ತುಂಬಾ ಜಾತ್ರೆ ಶುರು ಆಗಿದ್ದು 2011 ಅಲ್ಲ, 11ರಿಂದ ತುಂಬಾ ವರ್ಷನ ಟ್ರೈ ಮಾಡ್ತಾನೆ ಇದೀವಿ. ನಮ್ಗೊಂದ್ ಚಾನ್ಸ್ ಸಿಗ್ಲಿ. ಜಾತ್ರೆ ಸ್ಟಾರ್ಟ್ ಆಗಿದ್ದು 26ಕ್ಕೆ, ಜನವರಿ 26ಕ್ಕೆ. ಒಂದ್ ವಾರ ನಮ್ಗೊಂದ್ ಸಿಗ್ಲಿ, ಒಂದ್ ವಾರದಲ್ಲಿ ನಮ್ಗೊಂದ್ ದಿನ ಸಿಗ್ಲಿ ಅಂತ ಅವ್ರ ಕಡೆಯಿಂದಾನೇ ಬಂತು ನಮ್ಗೆ ಫೋನ್. ನಮಗ್ ಖುಷಿಯಾಗಿ ನಾವು ಒಪ್ಕೊಂಡ್ಬಿಟ್ವಿ. ನಾವು ಅದೇನು ಹೇಳ್ತಾರಲ್ಲ, ಹಾಲು ಬಣ್ಣ ಉಣ್ಣಂಗಾಯ್ತು ನಮಗೆ. ಹೌದು, ಖುಷಿನ ಆಯ್ತು. ಮನೆಗ್ ಬಂದಿದ್ ಲಕ್ಷ್ಮಿನ ತಲ್ಬಾರ್ದಲ್ವಾ, ಸಿಕ್ಕಿದ್ ಚಾನ್ಸ್ನ ನಾವು ತಗೋಲೇಬೇಕು. ತುಂಬಾ ಖುಷಿ ಆಗತ್ತೆ. ಹೇಗ್ ಅನ್ಸ್ತಾ ಇದೆ ಮಮ್ಮಿ? ಖುಷಿ ಆಗತ್ತೆ. ಅವರಾಗಿ ಫೋನ್ ಮಾಡಿದ್ರಲ್ಲ, ಈ ತರ ಒಂದಿದೆ ನಿಮ್ ಚಾನ್ಸ್ ತಗೋತೀರಾ ಅಂದಾಗ ನನಗೆ ಎಲ್ಲಿಲ್ಲ ಸಂತೋಷನ ಆಯ್ತು. ನಾನು ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ, ನಾನು ಒಂದಿನ ಊಟಕ್ಕೆ ಹಾಕಿಸ್ಬೇಕು, ನನ್ನ ಮನೆ ಪೂಜೆ ಮಾಡಿದಾಗ ಹಾಕಿಸ್ಬೇಕು ಅನ್ಕೊಂಡಿದ್ದೆ. ಅದು ಆಗಿರ್ಲಿಲ್ಲ.
ಆ ದೇವ್ರ ನನಗ ಒಲಿದು ಬಂದಾನೆ. ಕಾಯ್ಬೇಕನ್ನೋ ತಾಳ್ಮೆ ಇರಬೇಕು. ಆ ತಾಳ್ಮೆ ನಮ್ನ ಗೆಲ್ಲುವು ತಂದು ಕೊಡುತ್ತೆ ಅನ್ನೋದಕ್ಕೆ ನಾವೇ ಸಾಕ್ಷಿಯಾಗಿದ್ದೀವಿ. ಅದಕ್ಕೆ ಇವತ್ತು ನಮ್ಮ ಕಡೆಯಿಂದ ಊಟ ಇದೆ ದೇವಸ್ಥಾನದಲ್ಲಿ. ಬೆಲ್ಲದ ಬ್ಯಾಳಿ, ಅನ್ನ, ಸಾರು, ಉಪ್ಪಿನಕಾಯಿ. ಇವತ್ತು ಸನ್ಮಾನನೂ ಇದೆ ನಮ್ಮ ಮನೆಯವ್ರಿಗೆ. ಅವ್ರು ಯಾರಿಗೆ ನಾವು ಊಟ ಹಾಕ್ಲು ಸ್ವಾಮಿಗಳು ಇವತ್ತು ನಮ್ಮ ಮನೆಗೆ ಬಂದು ಪಾದ ಪೂಜೆ ಮಾಡಿಸ್ಕೊಂಡು ನಮ್ಮ ಮನೆಯಲ್ಲಿ ಊಟ ಮಾಡ್ತಾರೆ. ನಂದು ಅಡುಗೆ ತಯಾರಿ ಎಲ್ಲ ಆಗಿದೆ. ಎಲ್ಲ ಅಡುಗೆ ಮಾಡಿಟ್ಟಿದ್ದೀನಿ. ಚಪಾತಿ, ಪಲ್ಯ, ಮೊಸರು, ಚಟ್ನಿ ಎಲ್ಲ ರೆಡಿ ಇದೆ. ದೇವಸ್ಥಾನ ಪ್ರಸಾದ ತರ್ತೀವಿ. ತಂದು ಇವತ್ತು ನಮ್ಮ ಮನೇಲಿ ಸ್ವಾಮಿಗಳು ಪಾದ ಪೂಜೆ ಮಾಡ್ತೀವಿ. ಆ ಪಾದ ಪೂಜೆ ಹೇಗೆ ಮಾಡ್ತೀವಿ ಅನ್ನೋದು ನಿಮ್ಗೆ ಆಮೇಲೆ ತೋರಿಸ್ತೇನೆ ರೀ. ಈಗ ಅಪ್ಪನ ಕೆಲನ ಎಷ್ಟು ಎಕ್ಸೈಟೆಡ್ ಇದ್ದಾರೆ ಅಂತ ಅಪ್ಪ? ಏನಲ್ಪ ತುಂಬಾ ಖುಷಿ ಆಗ್ತಾ ಇದೆ. ಅನ್ನ ಪ್ರಸಾದ ಮಾಡೋದ್ರಿಂದ ಇದೊಂದು ನಮ್ಗೆ ಸಿಕ್ಕದ ಅವಕಾಶ. ಚೆನ್ನಾಗಿದೆ. ಗೊತ್ತಾಗ್ತಾನೆ ಇಲ್ಲ. ಅದು ಆನಂದ ಬಾಷ್ಪ ಆಗುತ್ತಲ್ಲ, ಅದಕ್ಕಿಲ್ಲರು ದೇವರೇ ಗತಿ ಅನ್ನೋ ತರ ಆ ದೇವರೊಂದು ನಮ್ಗೆ ಕೊಟ್ಟಿದ್ದಾರೆ. ಅಷ್ಟು ಸಾಕು ಖುಷಿ ಇದೆ ನಮ್ಗೆ. ಈಗ ದೇವಸ್ಥಾನದಲ್ಲಿ ಪುರಾಣ ಪ್ರವಚನ ಕೇಳಕ್ ಹೋಗೋಣ. ಹಾಗೆ ಅಡಿಗೆ ಏನೇನ್ ವ್ಯವಸ್ಥೆ ಆಗಿದೆ ಅಂತ ಅವಾಗ್ಲೆಲ್ಲ ನೋಡ್ಕೊಂಡ್ ಬಂದಾಗಿದೆ. ಎಲ್ಲ ರೆಡಿ ಮಾಡ್ತಾ ಇದಾರೆ. ಈಗ ಹೋಗ್ಬಿಟ್ಟು ಬರೋಣ ಬನ್ನಿ, ಗುಡಿಗೆ ಹೋಗಿ. ಇವನ ವಿಚಾರವನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಶುಂಭ ಅಂದ್ರೆ ಬೇರೆ ಯಾರು ಅಲ್ಲ, ಎಲ್ಲದರ ಅವಾಗ ಒಬ್ಬನ ಶುಂಭಿದ್ದ. ಈಗ ಎಲ್ಲನೂ ನನ್ನಿಂದ ಅನ್ನುವಂತ ನಾನಪ್ಪ ಅನ್ನೋದನ್ನು ತೆಗೆದು ಹಾಕಬೇಕು ನೋಡು. ಆಮೇಲೆ ಕಾಯ ಆಗುತ್ತದ, ಆಮೇಲೆ ಒಗರಾಗಿ ಪಾಡಿಗೆ ಬರ್ತದ. ಅವಾಗ ಗೊತ್ತಾಗತ್ತ ಇದು ಹಣ್ಣಿಗೆ ಬಂದದಪ್ಪ, ಇದನ್ನ ತಗೊಂಡ 2 ದಿನ ಇಟ್ವಿ ಅಂದ್ರ ಅದು ರುಚಿ ಆಗ್ತದ ಅಂತೇಳಿ. ಹೂವಿನೊಳಗ ರುಚಿ ಇಲ್ಲ, ಕಾಯಿ ಒಳಗ ರುಚಿ ಇಲ್ಲ. ಯಾವುದ್ರೊಳಗ ರುಚಿ ಅದ? ಹಣ್ಣಿನೊಳಗ ರುಚಿ ಅದ. ಅದೇ ಕಾಯಿ ಹರಿದ ತಿಂದ್ರಿ ಕಹಿ ಆಗ್ತದ. ಹಂಗ ನಮ್ಮ ಜೀವನ ಪ್ರಾರಂಭದೊಳಗ ಹೂವಾಗಿರ್ತದ, ಕಾಯಿ ಆಗಿರ್ತದ, ಕಷ್ಟ ಅನಿಸ್ತದ. ಆದ್ರೆ ಯಾವತ್ತೂ ತಾಪ ಮಾಡಿಕೊಳ್ಳಬಾರ್ದು. ಕಾಯಿ ಆಗ್ಯದ, ಹಣ್ಣು ಆಗೋ ತನಕ ತಾಳ್ಕೋಬೇಕಷ್ಟೇ. ಹಣ್ಣು ಆಗೋ ತನಕ ತಾಳ್ಕೋಬೇಕು. ಆ ಭಗವಂತನ ಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದ ಆಗೋ ತನಕ ನಿರಂತರ ನಾವು ಅಮ್ಮನ ಸೇವಾ ಮಾಡಿದಾಗ ಮಾತ್ರ ನಮಗ ಸುಖ ಸಿಗುತ್ತದ ವಿನಃ ಒಂದ ದಿನಕ್ಕೆ ಬಂದು ನಮಸ್ಕಾರ ಮಾಡಿ ಹೋಗಿ ನನಗ ಅದು ಸಿಗ್ಲಿ ನನಗೇನು ಸಿಗ್ಲಿ ಅಂತ ಬೇಡ್ಕೊಂತ ಕುಂತ್ರ ಏನ ಬೇರೆ ಕೆಲಸ ಇಲ್ಲ ಏನ ಅಮ್ಮನೆ. ಸುಮ್ಮನೆ ಒಂದು ಸಲ ಬಂದು ಹೋದ್ರೆ ಆಗುದಿಲ್ಲ. ನಮ್ಮ ಜೀವನ ಇರೋ ತನಕ ಆ ಜಗನ್ಮಾತೆಗೆ ನಾವು ಏನ್ ಮಾಡಬೇಕು ಅಂದ್ರ ನಾವು ನಡ್ಕೊಳ್ಬೇಕಾಗತ್ತೆ ಪುಣ್ಯಾತ್ಮರೇ. ಯಾಕಂದ್ರ ಹಿಂದಿನ ಜನ್ಮದಲ್ಲಿ ಏನಾಗ್ಯದ ಅಂತಂದ್ರ ಭವಬಂಧನ ಪಾಶವಾದ ಕಾರಣವೇನಯ್ಯ? ಭವಬಂಧನಕ್ಕೆ ಬಿದ್ದು ಒದ್ದಾಡ್ಲಿಕ್ಕೆ ಕಾರಣ ಏನು ಅಂದ್ರ ಹಿಂದನ ಜನ್ಮದಲ್ಲಿ ಲಿಂಗವ ಮರದನಾಗಿ, ಹಿಂದನ ಶಿರಿಯಲ್ಲಿ ಜಂಗಮವ ಜರಿದನಾಗಿ, ಅರಿದಡಿ ಸಂಸಾರ ಹೊತ್ತಲಿ ಇವನೇ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹಿಂದಿನ ಜನ್ಮದೊಳಗ ನಮಗೆ ಏನೇ ಬೇಕಾದಿತ್ತು, ಆದ್ರೆ ನಾವು ಯಾರು ಅದನ್ನ ಏನ್ ಮಾಡ್ಲಿಲ್ಲ, ಪೂರೈಸ್ಲಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಯಹ ಸಂಸಾರೇ ಕಲದುಸ್ತಾರೆ ಕೃಪಯ ಪಾರೆ. ಜುನ್ನೂರಿಗೆ ಕಳಿಸಿಕೊಡ್ಬೇಕಾಗಿ ನಮ್ಮ ವಿನಂತಿ. ಜುನ್ನೂರಿಗೆ ಹೋಗಿ ಮತ್ತು ಅಲ್ಲಿ ಜುನ್ನೂರ ಕೆಲವು ಯುವಕರು ಹಾಗೂ ಅಲ್ಲಿಂದ ಒಂದು 10 ಮಂದಿ ಹೆಣ್ಮಕ್ಳು ಬಂದಿದ್ದಾರೆ. ಅವರು ನಮ್ಮ ಹೆಣ್ಮಕ್ಳ ಒಳಗೂಡಿ ತಮ್ಮ ಕೆಲಸ ವಿಷಯವನ್ನು ಸಲ್ಲಿಸುತ್ತಿದ್ದಾರೆ.
ಇಲ್ಲ ಅಷ್ಟೇ ಮಾ ಅದನ್ನ ಕಡೆ ಹಚ್ಕೊಂಡ್ ಬರ್ತಾನೆ ಒಬ್ರು ನೀರು ಹಾಕ್ರಿ ಕೆಳಗೆ ಈ ಕೆಳಗೆ ಇಟ್ಕೊಳ್ರಿ ಸರ್ ಬಲಗೈಲಿ ತೊಳಿರಿ ಕೆಳಗೆ ಬರ್ರಿ ಒಳಗೆ ಬರ್ರಿ ಸಾಕ್ಬಿಟ್ಟು ಟಾಲ್ ಮಾರಿಸ್ತಾರೆ ಸರ್ ಕೆಳಗೆ ಹೆಂಗೆ ಇದೆ ಹೆಂಗ್ ಬೆಳಿಗ್ಗೆ ಹೆಂಗ್ ಬಂದ್ರಿ ಬಸ್ಸಿಗೆ ಬಂದ್ರ ಟ್ರೈನ್ ಬಂದ್ರ ಎಲ್ಲಿ ಮಠ ಬಂದ್ರಿ ಬಸ್ ಚಲೋ ಅಲ್ಲ ಇದ್ರ ತೋಳ್ರಿ ಇರ್ಲಿಕ್ಕೆ ನಡೀತಾವ ಉದ್ಬತ್ತಿ ಕೊಡ್ರಿ ಅವರು ನೀರು ತಗೊಂಡ ನೈವೇದ್ಯ ಮಾಡ್ಬೇಕು ಈ ಕೈ ಇಲ್ಲಿ ಕೈ ಮೇಲೆ ಇಟ್ಬಿಟ್ಟು ಸಕ್ಕರೆ ನೀರು ತಗೊಂಡು ಹಿಂಗೆ ಇದು ಮಾಡ್ಬಿಟ್ರಿ ಉಪ್ಪು ತಳತ್ತಲ್ರಿ ನೀರು ಹಾಕ್ತಾರೆ ಇಲ್ಲಿ ಗರ್ಭೊಳಗೆ ವರ್ಷಬಿಟ್ಟು ಸಾಕಾಗ್ತದೆ ಈ ಬಟ್ಟೆ ಒಂದು ಬೇಕು ಈ ಬಟ್ಟೆ ಎಷ್ಟು ಹಚ್ಚಿರಿ ಅಲ್ಲಿ ಈಗ ಬರೀ ಈ ಬಟ್ಟೆ ಎಷ್ಟು ಹಚ್ಬಿಡೋದು ಈ ಬಟ್ಟೆ ಹಚ್ಚಿಬಿಟ್ಟು ಕುಂಕುಮದ ಏನು ಹಚ್ಬಿಡ್ರಿ ನೀರು ಮನೆ ಮುಸ್ಲಿಮ್ಸ್ಬೇಕಾಗ್ತದೆ ಅನ್ನದಾತ ಇಲ್ಲಿ ಮಾಡ್ತಾರೆ ದುಡಿಯಾಕ ಕೊಟ್ಟು ಇಲ್ಲಿ ಹೇಳ್ತಾರ ಇವರು ಕಲಾಯ ಅಂತಂದ್ರೆ ಒಂದೊಂದ್ಸರಿ ನೀರು ತಿಂತು ಕಾಕ ಬೇಕಂದ್ರೆ 9 ಪೀಸ್ 10 ಪೀಸ್ ಪುರಾಣ ಪ್ರವಚನ ಎಲ್ಲ ಮುಗಿದು 10:30 11 ಗಂಟೆ ಆಯ್ತು. ಅಪ್ಪ ಅಮ್ಮಗೆ ಸನ್ಮಾನ ಎಲ್ಲ ಮಾಡಾಯ್ತು. ಏನೇನ್ ಸನ್ಮಾನದಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ಕೇಳೋಣ ಬನ್ನಿ. ಅಮ್ಮ ಏನ್ ಕೊಟ್ಟಿದ್ದಾರೆ? ಇದು ಶಾಲ್ ಕೊಟ್ಟಿದಾರಮ್ಮ, ನಮ್ಮ ಮನೆಯವ್ರಿಗೊಂದು ನನಗೊಂದು.
ಇಬ್ಬರಿಗೊಂದೊಂದು ಶಾಲ್ ಹಾಕಿದ್ದಾರೆ. ಆಯ್ತು. ಆಮೇಲೆ ಈ ಫೋಟೋ ಕೊಟ್ಟಿದಾರಮ್ಮ, ದೇವ್ರ ಫೋಟೋ ಇದೆ ನೋಡ್ರಿ. ನಮ್ಮೂರು ಲಕ್ಷ್ಮೀ ದೇವಿ ಫೋಟೋ ಇದೆ ನೋಡಿ. ನಮ್ಮೂರು ಗ್ರಾಮ ದೇವತೆ ಫೋಟೋ ಇದೆ ನೋಡಿ. ನಾ ಹೇಳ್ತಿರ್ತಿನಲ್ಲ ಯಾವಾಗ್ಲೂ ಕಾರ್ತಿಕ್ ಮಾಸಕ್ಕೆ ಬಂದಾಗ ಇದೊಂದು ಕೊಟ್ಟಿದ್ದಾರೆ. ಇಬ್ಬರಿಗೊಂದು, ನಮ್ಮ ಮನೆಯವ್ರಿಗೊಂದು ನನಗೊಂದು 2 ಫೋಟೋ ಕೊಟ್ಟು ಇಬ್ಬರನ್ನ ಕುಂದಿರ್ಸಿ ಸನ್ಮಾನ ಮಾಡಿದ್ರು ಸ್ವಾಮಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಲೇಟ್ ಆಗಿತ್ತು. ನಾವು ಊಟ ಮಾಡೋಷ್ಟೊತ್ತಿಗೆ 12:15 ಕೂಡ ಆಗೋಗಿತ್ತು. ಹಾಗೆ ತುಂಬಾ ಇಷ್ಟ ಆಯ್ತು. ಪುರಾಣ ಪ್ರವಚನ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ, ಯಾಕಂದ್ರೆ ಅಲ್ಲಿ ಕೇಳ್ಬೇಕಾಗಿತ್ತು. ಅದಕ್ಕೆ ಜಾಸ್ತಿ ನಾನು ವಿಡಿಯೋಸ್ ಮಾಡಕ್ ಆಗಿರ್ಲಿಲ್ಲ. ಕೇಳ್ದಾಗೆ ತುಂಬಾ ಸಂತೋಷ ಆಗತ್ತೆ. ಹಾಗೆ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗತ್ತೆ ಅನ್ಕೊಂತೀನಿ ನಾನು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.